ಈ ನೇಚರ್ ವೆದರ್ ಎಂಥವ್ರಿಗೂ ಲವ್ ಫೀಲಿಂಗ್ಸ್ ಹುಡ್ಸ್ಬಿಡುತ್ತಲ್ವಾ? ನಿನಗೆ ಲವ್ ಫೀಲಿಂಗ್ಸ್ ಹುಟ್ಲಿ ಅಂತ ಇಲ್ಲಿ ಕರ್ಕೊಂಬರ್ಲಿಲ್ಲ, ಹುಟ್ಟಿರೋ ಫೀಲಿಂಗ್ಸ್ ಬಿಟ್ಟೋಗ್ಲಿ ಅಂತ ಕರ್ಕೊಂಬಂದಿದ್ದು. ಹುಡ್ಗಿರ್ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ ಹೇಳ್ತಾರೆ. ಅದೆಲ್ಲ ಬುಲ್ಶಿಟ್. ನೀನ್ ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಸೀರಿಯಸ್ಲಿ ಐ ಆಮ್ ಫಾಲಿಂಗ್ ಇನ್ ಲವ್ ವಿತ್ ಯು ಸಂತೋಷ್. ನೇಹಾ, ಯು ಕ್ರೇಜಿ. ನಿನಗೆಲ್ಲ ವಿಷಯ ಗೊತ್ತು ತಾನೆ. ನಾನ್ ಲವ್ ಮಾಡ್ತಾ ಇರೋದು ಪ್ರೀತಿನ. ನಾವಿಬ್ರು ಲವರ್ಸ್ ತರ ಆಕ್ಟ್ ಮಾಡ್ತಾ ಇರೋದಷ್ಟೇ. ನಮ್ಮಿಬ್ರು ಮಧ್ಯೆ ಇರೋದು ಫೇಕ್ ಫೀಲಿಂಗ್ಸ್. ಗೊತ್ತು ಸಂತೋಷ್, ನನಗೂ ಅದೇ ಅರ್ಥ ಆಗ್ತಿಲ್ಲ. ಎಲ್ಲ ವಿಷಯ ಗೊತ್ತಿದ್ದು ನಾನು ಹೇಗೆ ನಿನ್ನ ಲವಲ್ ಬಿದ್ದೆ ಅಂತ. ನಮ್ಮ ಮನಸ್ಸು ನಮ್ಮನ್ನು ಕೆಲವು ಸತಿ ಎಷ್ಟು ಆಟಾಡ್ಸ್ಬಿಡುತ್ತಲ್ವಾ. ಇದೇ ಆಪರ್ಚುನಿಟಿ ಬೇರೆ ಹುಡುಗಂಗೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದ ಗೊತ್ತಾ. ನೀನು ನಿನ್ನ ಲೈಫ್ಗೆ ಒಬ್ಳೆ ಗರ್ಲ್ ಫ್ರೆಂಡ್ ಸಾಕು ಅಂತ ಲಕ್ಷ್ಮಣ್ ರೇಖೆ ಹೇಳ್ಕೊಂಡ್ಬಿಟ್ಟಿದ್ಯಾ. ಒಂದ್ಸತಿ ಆ ರೇಖೆ ದಾಟ್ ಹೊರಗೆ ಬಂದು ನೋಡು. ಒಂದು ಹುಡುಗಿಗೆ ಇಬ್ಬಿಬ್ರು ಬಾಯ್ ಫ್ರೆಂಡ್ಸ್ ಇರ್ತಾರೆ. ನಿನ್ಗೆ ಗೊತ್ತಾ, ಒಂದು ಹುಡುಗಂಗೆ ಇಬ್ಬಿಬ್ರು ಗರ್ಲ್ ಫ್ರೆಂಡ್ಸ್ ಇರ್ತಾರೆ. ನೀನು ಅದೇ ಥರ ಬದುಕು ಅಂತ ಅಲ್ಲ, ಆದರೆ ಇಬ್ರು ಗರ್ಲ್ ಫ್ರೆಂಡ್ಸ್ ಇಟ್ಕೊಳ್ಳೋದು ಅಫೆನ್ಸ್ ಅಲ್ಲ ಸಂತೋಷ್. ಸಂತೋಷ್, ಪ್ಲೀಸ್ ನನ್ನನ್ನು ನಿನ್ನ ಗರ್ಲ್ ಫ್ರೆಂಡಾಗಿ ಅಕ್ಸೆಪ್ಟ್ ಮಾಡ್ಕೋ. ನೀನು ಅವಳ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡು, ಅವಳಿಗೆ ಟೈಮ್ ಕೊಡು. ಐ ಡೋಂಟ್ ಮೈಂಡ್. ಐ ಜಸ್ಟ್ ವಾಂಟ್ ಟು ಬಿ ವಿತ್ ಯು. ಪ್ಲೀಸ್, ದಿನಕ್ಕೆ ನಿನ್ನ ಜೊತೆ 1 ನಿಮಿಷ ಇದ್ರೂ ಸಾಕು. ಅಲ್ಲ, ನಿಂಗೇನ್ ತಲೆ ಕೆಟ್ಟಿದ್ಯಾ? ಯಾಕೆ ಈ ತರ ಆಡ್ತಾ ಇದೀಯಾ? ನನಗೆ ಈ ತರ ಎಲ್ಲ ಮೇಂಟೈನ್ ಮಾಡೋದಕ್ಕೆ ನಿಜವಾಗ್ಲೂ ಬರಲ್ಲ. ನನಗೆ ಅದ್ರಲ್ಲಿ ಇಂಟ್ರೆಸ್ಟ್ ಕೂಡ ಇಲ್ಲ. ನನ್ನ ಏಮೇ ಬೇರೆ ಇದೆ. ನಾನು ಆ ರೂಟಲ್ಲಿ ಹೋಗ್ತಾ ಇದ್ದೀನಿ. ಪ್ರೀತಿ ಅದಕ್ಕೆ ಸಾಥ್ ಕೊಡ್ತಿದ್ಲು. ಬಟ್ ಮಧ್ಯದಲ್ಲಿ ಅವಳಿಗೆ ಈ ತರದೊಂದು ಪ್ರಾಬ್ಲಮ್ ಆಯ್ತು. ಒಂದ್ ಜರ್ನಿಲಿ ಕಾರ್ ಕೆಟ್ಟೋಯ್ತು ಅಂತಂದ್ರೆ ಹೇಗಾದ್ರೂ ಸರಿ ಮಾಡ್ಕೊಂಡು ಮುಂದೆ ಹೋಗ್ತೀವಿ. ಅದನ್ನ ಬಿಟ್ಬಿಟ್ಟು ಕಾರನ್ನೇ ಚೇಂಜ್ ಮಾಡೋ ಯೋಚನೆ ಮಾಡಲ್ಲ. ಆದ್ರೆ ಕಾರ್ ಪಂಚರ್ ಆದಾಗ ಸ್ಪೇರ್ ವೀಲ್ ಹಾಕ್ತಾರಲ್ವಾ ಸಂತೋಷ್. ನಿನ್ ಜರ್ನಿಲೂ ನನ್ನನ್ನು ಸ್ಪೇರ್ ವೀಲ್ ಆಗಿಟ್ಕೋ. ನಿನ್ ಗರ್ಲ್ ಫ್ರೆಂಡ್ ಅಂತ ನಾನು ಯಾರ ಹತ್ರನೂ ಹೇಳ್ಕೊಳಲ್ಲ. ಅದ್ ನನಗೆ ಗೊತ್ತಿದ್ರೆ ಸಾಕು. ಓ, ನಿನಗೆ ಯಾಕೆ ಈ ತರ ಸ್ಪೇರ್ ವೀಲ್ ಆಗೋ ಹುಚ್ಚು ಬಂದಿದೆ? ನಿನಗೆ ಏನ್ ಕಡಿಮೆ ಆಗಿದೆ? ನೀನ್ ಮೇನ್ ವೀಲೇ ಆಗ್ಬೋದಲ್ಲ. ಎಲ್ರಿಗೂ ಅದೃಷ್ಟ ಇರಲ್ಲ ಸಂತೋಷ್. ಮೇನ್ ವೀಲ್ ಆಗೋ ಎಲ್ಲಾ ಕ್ವಾಲಿಟೀಸ್ ಇದ್ರೂ ಕೂಡ ಸ್ಪೇರ್ ವೀಲ್ ಆಗೇ ಉಳ್ಕೊಂಡ್ಬಿಡ್ತಾರೆ. ಸಾರಿ ಸ್ನೇಹ, ಪ್ಲೀಸ್ ಅರ್ಥ ಮಾಡ್ಕೊ. ಪ್ರೀತಿನ ಬಿಟ್ಟು ಬೇರೆ ಒಂದು ಅಫೇರ್ ಇಟ್ಕೊಳ್ಳೋ ಯೋಚನೆ ಕೂಡ ಮಾಡಕ್ಕಾಗಲ್ಲ. ನಾನು ಅವಳನ್ನ ತುಂಬಾ ಇಷ್ಟಪಡ್ತಿದ್ದೀನಿ. ಅವಳು ಸರಿ ಹೋಗ್ತಾಳೋ ಇಲ್ವೋ, ಅವಳಿಗೆ ಹಳೇದೆಲ್ಲ ನೆನಪಿಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಕೊನೆವರೆಗೂ ಅವಳ ಜೊತೆನೇ ಇರ್ತೀನಿ. ಇದಕ್ಕೆ ಕಣೋ ನಂಗೆ ತುಂಬಾ ಇಷ್ಟ ಆಗಿತ್ತು. ನಿನ್ ಲವ್, ನಿನ್ ಕೇರಿಂಗ್ ಎಲ್ಲ ಹುಡುಗಿರ್ಗೂ ಸಿಗಲ್ಲ. ಅದಕ್ಕೆ ಎಲ್ಲ ಗೊತ್ತಿದ್ದು ಬ್ಲೈಂಡ್ ಆಗಿ ಲವ್ ಮಾಡ್ಬಿಟ್ಟೆ. ಸಾರಿ, ಇನ್ಮೇಲೆ ಆ ಥರ ಬಿಹೇವ್ ಮಾಡಲ್ಲ. ಸಂತೋಷ್, ಕ್ಯಾನ್ ಐ ಹಗ್ ಯು ಒನ್ಸ್? ಪ್ಲೀಸ್ ಡೋಂಟ್ ಗೆಟ್ ಮೀ ರಾಂಗ್ ಸಂತೋಷ್. ನನ್ನ ಮನಸ್ಸಲ್ಲಿರೋದನ್ನ ಫ್ರಾಂಕಾಗಿ ಹೇಳ್ಕೊಂಡೆ ಅಷ್ಟೇ. ಹೇ, ಇಟ್ಸ್ ಓಕೆ ಸ್ನೇಹ. ನೀ ನನ್ನ ಫ್ರೆಂಡು. ಎನಿ ಟೈಮ್ ನೀನು ನನ್ನ ಜೊತೆ ಏನು ಬೇಕಾದ್ರೆ ಶೇರ್ ಮಾಡ್ಬೋದು. ಐ ವಿಲ್ ಆಲ್ವೇಸ್ ಬಿ ದೇರ್ ಫಾರ್ ಯು. ಥ್ಯಾಂಕ್ ಯು. ಬಾಯ್. ಬಾಯ್. ಆಯ್ತು ಬಿಡ್ರಿ, ಹೇಳ್ತಿದ್ದೀನಲ್ಲ, ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ದೀನಲ್ಲ. ಹಾಂ ಹಾಂ, ಇರಿ, ಮಾಡ್ತೀನಿ ಇರಿ. ಆಮೇಲೆ ಮಗಳೇ. ಚಿಕ್ಕಪ್ಪ, ಯಾರ ಜೊತೆ ಮಾತಾಡ್ತಿದ್ಯಮ್ಮ? ಸಂತೋಷ್ ಅಂತ, ನನ್ನ ಫ್ರೆಂಡ್ ಚಿಕ್ಕಪ್ಪ. ಈ ಊರಲ್ಲಿ ಯಾವ ಹುಡುಗನೂ ಪರಿಚಯ ಇಲ್ಲ ಅಲ್ವಾ ನಿಂಗೆ? ಹಾ, ಪರಿಚಯ ಆಗಿ ಸ್ವಲ್ಪ ದಿನ ಆಯ್ತು. ವಿ ಆರ್ ಲೈಕ್ ಮೈಂಡೆಡ್. ಹಿ ಈಸ್ ಮೈ ಬೆಸ್ಟಿ ನೌ. ಯಾವುದಕ್ಕೂ ಹುಷಾರಾಗಿರಮ್ಮ. ಸರಿ ಚಿಕ್ಕಪ್ಪ. ಪ್ರತಿದಿನ ನನ್ನನ್ನು ಫಾಲೋ ಮಾಡಿ ಲವ್ ಮಾಡು ಅಂತ ಪೀಡಿಸ್ತಿದ್ದ. ನೀನ್ ಯಾರನ್ನೂ ಲವ್ ಮಾಡದಿದ್ರೆ ಸಾಕು. ಓ ಜಾನೆ ಜಾನ, ನಾನು ಲೈಫ್ ಲಾಂಗ್ ಬೇಕಂದ್ರೆ ನಿನ್ನ ಒನ್ ಸೈಡ್ ಲವ್ ಮಾಡ್ಕೊಂಡು ಇದ್ಬಿಡ್ತೀನಿ. ಐ ಲವ್ ಯು. ದ ಹಾರ್ಟ್ ವಾಂಟ್ಸ್ ವಾಟ್ ಇಟ್ ವಾಂಟ್ಸ್ ಆ್ಯಂಡ್ ದ್ಯಾಟ್ಸ್ ಯು ಆ್ಯಂಡ್ ಮೀ. ನಾನು ಒಪ್ಕೊಂಡಿಲ್ಲ ಅಂದರೆ ಸಾಯ್ತೀನಿ ಅಂತ ಹೆದರ್ಸ್ತಿದ್ದ. ಪ್ಲೀಸ್ ಪ್ಲೀಸ್ ಪ್ಲೀಸ್
ಪ್ಲೀಸ್ ಪ್ಲೀಸ್ ಪ್ಲೀಸ್ ಪ್ಲೀಸ್ ಪ್ಲೀಸ್ ಪ್ಲೀಸ್ ಪ್ಲೀಸ್ ಪ್ಲೀಸ್ ಪ್ಲೀಸ್. ಕೊನೆಗೆ ನಾನು ಯಾಕೋ ತುಂಬ ಸತಾಯಿಸ್ತಿದ್ದೀನಿ ಅಂತ ನನಗೆ ಅನಿಸಿ ಒಂದಿನ ಅವ್ನ ಲವ್ನ ನಾನು ಅಕ್ಸೆಪ್ಟ್ ಮಾಡೇ ಬಿಟ್ಟೆ. ಒಂದಿನ ನಾನು ವಿಕ್ಕಿ ರೆಸ್ಟೋರೆಂಟಲ್ಲಿ ಕಾಫಿ ಕುಡಿತಾ ಇದ್ವಿ. ಆಗ ನನ್ನ ಫ್ರೆಂಡ್ ಸಂಜನಾ ನಾವಿಬ್ರು ಒಟ್ಟಿಗಿರೋದನ್ನ ನೋಡಿ ಮಾತಾಡ್ಸೋದಕ್ಕೆ ಅಂತ ಬಂದ್ಲು. ವಿಕ್ಕಿ ಕ್ಯಾರೆಕ್ಟರ್ ಸರಿ ಇಲ್ಲ, ಅವ್ನು ಒಳ್ಳೆಯವನಲ್ಲ ಅಂತ ಅವನ ಬಗ್ಗೆ ಎಲ್ಲ ನೆಗೆಟಿವ್ ಆಗಿ ಹೇಳಿ ಅವನನ್ನು ಬಿಟ್ಬಿಡು ಅಂತ ಹೇಳಿದ್ಲು. ಅಷ್ಟರಲ್ಲಿ ವಿಕ್ಕಿ ಬರೋದನ್ನ ನೋಡಿ ಅವಳು ಗಾಬರಿಯಿಂದ ಎದ್ದು ಹೊರಟೋದ್ಲು. ಅವಳು ಏನು ಹೇಳಿದ್ಲು ಅಂತ ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ. ಆದರೂ ನಾವಿಬ್ರು ಮಾತಾಡ್ಕೊಂಡು ಚೆನ್ನಾಗೇ ಇದ್ವಿ. ಒಂದಿನ ನಮ್ಮಿಬ್ರು ವಿಷಯ ನಮ್ಮ ಮನೇಲಿ ಗೊತ್ತಾಗೋಯ್ತು. ನಮ್ಮಿಬ್ರು ಮನೇಲೂ ಒಪ್ಕೊಂಡು ನನಗೂ ವಿಕ್ಕಿಗೂ ಎಂಗೇಜ್ಮೆಂಟು ಆಯಿತು. ಒಂದಿನ ಸಂಜನಾ ನನಗೆ ಫೋನ್ ಮಾಡಿ ವಿಕ್ಕಿ ಬಗ್ಗೆ ಒಂದು ಶಾಕಿಂಗ್ ನ್ಯೂಸ್ ಹೇಳಿದ್ಲು. ಹಾಯ್ ಸಂಜನಾ. ಹಲೋ ಸ್ನೇಹ, ನಾನು ವಿಕ್ಕಿನ ರೆಸಾರ್ಟ್ನಲ್ಲಿ ಒಂದು ಹುಡುಗಿ ಜೊತೆ ನೋಡ್ದೆ ಕಣೆ. ವಿಕ್ಕಿನಾ? ನೀನ್ ಬೇರೆ ಯಾರನ್ನೋ ನೋಡಿ ವಿಕ್ಕಿ ಅನ್ಕೊಂಡಿರ್ಬೋದು. ನಂಗೆ ಅಷ್ಟು ಗೊತ್ತಾಗಲ್ವಾ? ಅದು 100% ವಿಕ್ಕಿನೇ. ನಿಂಗೆ ಅಷ್ಟು ಡೌಟ್ ಇದ್ರೆ ಬೀಚ್ ವ್ಯಾಲಿ ರೆಸಾರ್ಟ್ಗೆ ಈಗಲೇ ಬಾ, ನಾನೇ ತೋರಿಸ್ತೀನಿ. ಸರಿ, ನಾನು ಈಗಲೇ ಬರ್ತೀನಿ. ನೀನ್ ನಿಜವಾಗ್ಲೂ ಅವನು ನೋಡ್ದ್ಯಾ? ಹೌದು ಕಣೆ, ನಾನು ನಿಜವಾಗ್ಲೂ ನೋಡ್ದೆ. ಅದು ವಿಕೃತ್ತೆ. ನಿಂಗೆ ಅಷ್ಟು ನಂಬಿಕೆ ಇಲ್ಲ ಅಂದ್ರೆ ಅವ್ನು ಅಲ್ಲೇ ಇದ್ದಾನೆ. ಕರ್ಕೊಂಡು ಹೋಗ್ತೀನಿ ಬಾ. ಅವನನ್ನೇ ನೋಡ್ದ್ಯಾ? ಹೌದು, ಅಲ್ಲೇ ರೂಮಲ್ಲಿ ಇದ್ದಾನೆ. ಬಾ ಬಾ. ಅಲ್ಲಿ ಹೋಗಿ ನೋಡಿದಾಗ ವಿಕ್ಕಿ ಒಂದು ಹುಡುಗಿ ಜೊತೆ ರೂಮಲ್ಲಿ ಅದನ್ನ ನೋಡಿ ನನಗೆ ಶಾಕ್ ಆಯ್ತು. ಏನೋ ಮಾತಾಡ್ಬೇಕು ಅಂತೆ, ಆದ್ರೆ ಏನು ಮಾತಾಡ್ತಾನೆ ಇಲ್ಲ. ಒಂದು ನಿಜ ಹೇಳಬೇಕು ನಿನಗೆ. ಅದನ್ನು ಹೇಗೆ ಹೇಳಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೇಳು. ಸಂತೋಷ್ ವಿಷಯನಾ? ಎಕ್ಸಾಕ್ಟ್ಲಿ. ಹೇಗೆ ಗೆಸ್ ಮಾಡಿದೆ? ನಮ್ಮಿಬ್ರ ಮಧ್ಯೆ ಇನ್ನೇನಿರುತ್ತೆ? ನಾನು ನೀನು ಚೈಲ್ಡ್ಹುಡ್ ಫ್ರೆಂಡ್ಸ್ ಏನಲ್ಲ. ಲಿಮಿಟೆಡ್ ಟೈಮಲ್ಲಿ ನಮ್ಮಿಬ್ರ ಮಧ್ಯೆ ಅಂಥದ್ದೇನು ನಡೆದೂ ಇಲ್ಲ. ಸೊ ಗೆಸ್ ಮಾಡಿದೆ. ಹೇಳು, ಏನು ಮಾಡ್ದ ಸಂತೋಷ್? ಬೇರೆ ಅಫೇರ್ ಇಟ್ಕೊಂಡಿದ್ದಾನಾ? ಅಫೇರಾ? ಯಾಕೆ ಹಾಗೆ ಹೇಳ್ತಿದ್ಯಾ? ಈಗೆಲ್ಲ ಲವ್ವರ್ಸ್ ಮಧ್ಯೆ ಇನ್ನೇನು ಪ್ರಾಬ್ಲಮ್ ಇರುತ್ತೆ? ಹುಡುಗ ಅಫೇರ್ ಇಟ್ಕೊಂಡಿರ್ತಾನೆ, ಇಲ್ಲ ಹುಡುಗಿ ಇಟ್ಕೊಂಡಿರ್ತಾಳೆ. ಒಂದಿನ ಸಿಕ್ಕಾಕೋತಾರೆ, ಜಗಳ ಆಗುತ್ತೆ, ದೂರ ಆಗ್ತಾರೆ, ಅಷ್ಟೇ ತಾನೇ? ಈ ವಿಷಯ ಕೇಳಿ ಕೇಳಿ ಬೋರ್ ಆಗೋಗಿದೆ. ನಿಂದು ಅದಲ್ಲ ತಾನೆ? ನೀನು ಅನ್ಕೊಂಡಿರೋ ಹಾಗೆ ಸಂತೋಷ್ ಗರ್ಲ್ಫ್ರೆಂಡ್ ನಾನಲ್ಲ. ವಾಟ್? ಎಸ್, ಸಂತೋಷ್ ಎಕ್ಸ್ ಗರ್ಲ್ಫ್ರೆಂಡ್ ನಾನಲ್ಲ, ನೀನು. ನಿನ್ನ ತಲೆಗೆ ಪೆಟ್ಟು ಬಿದ್ದು ಹಳೆದನ್ನೆಲ್ಲ ಮರ್ತೋಗಿದ್ಯಾ. ಅದಕ್ಕೆ ಸಂತೋಷ್ ನಿನ್ನ ಹಿಂದೆ ಬಿದ್ದು ಮತ್ತೆ ನಿನ್ನನ್ನು ಹೊಸದಾಗಿ ಲವ್ ಮಾಡೋದಕ್ಕೆ ಶುರು ಮಾಡ್ದ. ನನ್ನ ಫೋಟೋ ತೋರಿಸಿ ನಿನ್ನ ಕತೆನ ನಿನಗೆ ಹೇಳ್ದ. ಅವ್ರಮ್ಮ ಹೇಳ್ತಿದ್ದ ಹುಡುಗಿನೂ ನೀನೆ. ಬಟ್ ಮಧ್ಯದಲ್ಲಿ ನಾನು ನಿನಗೆ ಸಿಕ್ಕಿ ಇಷ್ಟೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು. ನಾವಿಬ್ರು ಲವ್ ಮಾಡೋ ಥರ ಆ್ಯಕ್ಟ್ ಮಾಡ್ತಿದ್ದೀವಿ ಅಷ್ಟೇ. ಆದರೆ ಅವ್ನು ಈಗಲೂ ನಿನ್ನನ್ನೇ ಲವ್ ಮಾಡ್ತಿದ್ದಾನೆ. ಇನ್ನೂ ಎಷ್ಟು ದಿವಸ ಈ ಥರ ಡ್ರಾಮಾ ಮಾಡ್ಕೊಂಡಿರೋದು ಅಂತ ನಿನಗೆಲ್ಲ ನಿಜ ಹೇಳೋಣ ಅಂತ ಕರ್ಕೊಂಡು ಬಂದೆ. ಹಿ ಲವ್ಸ್ ಯು. ಸ್ನೇಹ, 1 minute ಪ್ಲೀಸ್. ಶೋರ್.
ಹೇಳಮ್ಮ. ಅಮ್ಮ ಸಂತೋಷ್ ಇನ್ನು ನನ್ನೇ ಲವ್ ಮಾಡ್ತಿದ್ದಾನಮ್ಮ. ಯಾಕೆ ಅಳ್ತಾ ಇದೀಯಾ? ಈಗೇನಾಯ್ತು? ಏನಿಲ್ಲ ಅಮ್ಮ, ಐ ಆಮ್ ಹ್ಯಾಪಿ. ಈ ವಿಷಯನ ನಿನ್ನ ಹತ್ರ ಶೇರ್ ಮಾಡ್ಬೇಕಂತ ಅನ್ಸ್ತು, ಅದಕ್ಕೆ ಕಾಲ್ ಮಾಡಿದೆ. ಹಾಯ್ ಸ್ನೇಹ, ಎಲ್ಲಿದ್ಯಾ? ಐ ಟ್ರೈಡ್ ಕಾಲಿಂಗ್ ಯು, ಯು ಆರ್ ರೀಚಬಲ್. ನಾನು ಪ್ರೀತಿ ಜೊತೆ ದೇವಸ್ಥಾನಕ್ಕೆ ಬಂದಿದ್ದೀನಿ. ನಾನು ಬರ್ತಿದ್ನಲ್ಲ, ನೀವಿಬ್ರೇ ಯಾಕೆ ಹೋಗೋಕೋದ್ರಿ? ಸಂತೋಷ್, ನಾನು ಪ್ರೀತಿಗೆ ಎಲ್ಲ ನಿಜ ಹೇಳ್ಬಿಟ್ಟೆ. ಹೌದಾ? ಅವಳೇನು ಹೇಳಿದ್ಲು? ಶೀ ಈಸ್ ಕ್ರೈಯಿಂಗ್. ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಿದ್ದಾಳೆ. ನೀವೆಲ್ಲಿದ್ದೀರಾ ಈಗ? ನೀನು ಕೈ ಮರಕ್ ಬಾ, ನಾನು ಅವಳನ್ನ ಕರ್ಕೊಂಡು ಅಲ್ಲಿಗೆ ಬರ್ತೀನಿ. ಸರಿ, ಈಗಲೇ ಹೊರಡ್ತೀನಿ ನಾನು. ಓಕೆ, ಬಾಯ್. ಸರಿ, ಮನೆಗ್ ಬಾ, ಮಾತಾಡೋಣ. ಸ್ನೇಹ ಜೊತೆ ದೇವಸ್ಥಾನಕ್ಕೆ ಬಂದಿದ್ದೀನಿ, ಸಂತೋಷ್ನ ಮೀಟ್ ಮಾಡಿ ಬರ್ತೀನಮ್ಮ. ಸರಿ, ಹುಷಾರು. ಆರ್ ಯು ಓಕೆ? ಯಾ. ನಾನು ಕೇಳಿರೋ ಕ್ವೆಶನ್ಗೆ ನೀನು ಆನ್ಸರೇ ಮಾಡಿಲ್ಲ. ಕೆಲವೊಂದು ಸಿಚುವೇಶನ್ಸ್ಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗಲ್ಲ, ಏನು ಡಿಸಿಷನ್ ತಗೋಬೇಕು ಅಂತಾನೂ ಗೊತ್ತಾಗಲ್ಲ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆ ಬದುಕೋಕೆ ಏನೆಲ್ಲ ಡ್ರಾಮಾ ಮಾಡಬೇಕಲ್ಲ, ಎಷ್ಟೆಲ್ಲ ಕಾಂಪ್ರಮೈಸ್ ಆಗಬೇಕು. ಏನು ಹೇಳಕ್ಕೆ ಹೊರಟಿದ್ಯಾ ಅದನ್ನು ಡೈರೆಕ್ಟಾಗಿ ಹೇಳು ಪ್ರೀತಿ. ಸಂತೋಷ್ ನನಗೆ ಸಿಕ್ಕಿದ್ಮೇಲೆ ನಿಮ್ಮಿಬ್ರು ಸ್ಟೋರಿ ಕೇಳಿ ನಿಮ್ಮಿಬ್ರು ಒಂದು ಮಾಡಬೇಕು ಅಂತ ನನಗನ್ನಿಸ್ತು. ಈಸ್ ಅ ವೆರಿ ನೈಸ್ ಗೈ. ಲವ್ ಮಾಡೋ ಥರ ನಾಟಕ ಮಾಡ್ತಾ ಮಾಡ್ತಾ ನಾನೇ ಅವ್ನ ಲವಲ್ಲಿ ಬೀಳೋ ಹಾಗಾಯ್ತು. ರೈಟ್ ಟೈಮಲ್ಲಿ ಅವ್ನು ನನ್ನನ್ನು ಎಚ್ಚರಿಸ್ದ. ನಾನು ತುಂಬ ಜನ ಹುಡುಗರನ್ನ ನೋಡಿದ್ದೀನಿ ಪ್ರೀತಿ. ಹುಡುಗಿನೇ ಹುಡುಗನ ಮೇಲೆ ಇಂಟ್ರೆಸ್ಟೆಡ್ ಇದ್ದಾಳೆ ಅಂತ ಗೊತ್ತಾದ್ರೆ ಹುಡುಗರು ಫ್ಲರ್ಟ್ ಮಾಡಕ್ಕೆ ರೆಡಿಯಾಗಿರ್ತಾರೆ. ಬಟ್ ಸಂತೋಷ್ ವೆರಿ ಇನ್ನಸೆಂಟ್. ಅವ್ನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾನೆ. ಅವನನ್ನು ಕಳ್ಕೊಳ್ಬೇಡ ಪ್ರೀತಿ. ಒಂದು ಬೇಕಂದ್ರೆ ಒಂದು ಕಳ್ಕೊಳ್ಳೇಬೇಕು ಸ್ನೇಹ.